ಎಲ್ರಿಗೂ ನಮಸ್ಕಾರ. ನಮ್ಮ ಜಿಮೇಲ್ ಅಕೌಂಟ್ ಸೇಫ್ಟಿ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಬನ್ನಿ, ಇವತ್ತು ನಮ್ಮ ಅಕೌಂಟ್ಗೆ ಇನ್ನೊಂದು ಎಕ್ಸ್ಟ್ರಾ ಸೆಕ್ಯೂರಿಟಿ ಲೇಯರ್ ಹಾಕೋದು ಹೇಗೆ ಅಂತ ನೋಡೋಣ. ಅದನ್ನೇ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಕರೆಯೋದು. ಇದನ್ನ ಹೇಗೆ ಆನ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿದುಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಮ್ಮ ಇಮೇಲ್ಸ್, ಫೋಟೋಸ್, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆಲ್ಲವನ್ನು ಒಂದೇ ಒಂದು ಪಾಸ್ವರ್ಡ್ ಇಟ್ಕೊಂಡು ಪ್ರೊಟೆಕ್ಟ್ ಮಾಡೋಕ್ಕಾಗುತ್ತಾ? ಸೇಫ್ ಅನ್ಸುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಪಾಸ್ವರ್ಡ್ಗಳು ಹ್ಯಾಕ್ ಆಗ್ಬೋದು ಅಥವಾ ಯಾರಾದ್ರೂ ಗೆಸ್ ಮಾಡ್ಬೋದು. ಆದ್ರೆ ಚಿಂತೆ ಬೇಡ, ನಮ್ಮ ಅಕೌಂಟನ್ನ ಇನ್ನೂ ಸ್ಟ್ರಾಂಗ್ ಮಾಡ್ಬೋದು. ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಅದೇ 2 ಸ್ಟೆಪ್ ವೆರಿಫಿಕೇಷನ್. ಇದು ಹೇಗಪ್ಪ ಅಂದ್ರೆ, ನಮ್ಮ ಮನೆಗೆ ಒಂದು ಬೀಗ ಹಾಕಿದ ಮೇಲೆ ಇನ್ನೊಂದು ಸೇಫ್ಟಿ ಡೋರ್ ಹಾಕಿದ ಹಾಗೆ. ನಮ್ಮ ಪಾಸ್ವರ್ಡ್ ಅನ್ನೋದು ಮೊದಲನೇ ಬೀಗ. ಅದು ಒಂದು ವೇಳೆ ಬೇರೆಯವರ ಕೈಗೆ ಸಿಕ್ಕಿದ್ರೂ 2ನೇ ಸ್ಟೆಪ್ನಲ್ಲಿ ನಮ್ಮ ಫೋನ್ಗೆ ಒಂದು ಸ್ಪೆಷಲ್ ಕೋಡ್ ಬರುತ್ತೆ. ಆ ಕೋಡ್ ಇಲ್ಲದೆ ಯಾರಿಂದಲೂ ಲಾಗಿನ್ ಮಾಡೋಕ್ಕಾಗೋದೇ ಇಲ್ಲ. ಅಂದ್ರೆ ನಮ್ಮ ಅಕೌಂಟ್ ಸೆಕ್ಯೂರಿಟಿ ಡಬಲ್ ಆಯ್ತು ಅಲ್ವಾ? ಸರಿ, ಹಾಗಿದ್ರೆ ಇದನ್ನ ಆಕ್ಟಿವೇಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ಸ್ಟೆಪ್, ನಮ್ಮ ಜಿಮೇಲ್ ಆಪ್ ಓಪನ್ ಮಾಡಿ. ಅಲ್ಲಿ ಸೆಕ್ಯೂರಿಟಿ ಮೆನು ಎಲ್ಲಿದೆ ಅಂತ ಕಂಡುಹಿಡಿಯೋಣ. ಮೊದಲನೇದಾಗಿ ಫೋನಲ್ಲಿರೋ ಜಿಮೇಲ್ ಆಪ್ ಓಪನ್ ಮಾಡ್ಕೊಳ್ಳಿ. ಮೇಲೆ ರೈಟ್ ಸೈಡ್ ಕಾರ್ನರಲ್ಲಿ ಪ್ರೊಫೈಲ್ ಫೋಟೋ ಕಾಣಿಸುತ್ತಲ್ವಾ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಅಲ್ಲಿ ಮ್ಯಾನೇಜ್ ಯೋರ್ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಈಗ ಮೇಲೆ ಬರೋ ಮೆನುವನ್ನು ಹಾಗೆ ಬಲಕ್ಕೆ ಸರಿಸಿದ್ರೆ ಸೆಕ್ಯೂರಿಟಿ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಓಕೆ, ಗ್ರೇಟ್. ಈಗ ನಾವು ಸೆಕ್ಯೂರಿಟಿ ಸೆಕ್ಷನ್ ಒಳಗಡೆ ಬಂದಿದ್ದೀವಿ. ಇನ್ನು ಇಲ್ಲಿಂದ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡೋ ಪ್ರಾಸೆಸ್ ಶುರು ಮಾಡೋಣ. ಈ ಸೆಕ್ಯೂರಿಟಿ ಪೇಜ್ನಲ್ಲಿ ಹಾಗೆ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ನೋಡಿ, ಸಿಕ್ತು ಅಲ್ವಾ? ಅದ್ರ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಪೇಜ್ನಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಬಟನ್ ಕಾಣುತ್ತೆ, ಅದನ್ನ ಪ್ರೆಸ್ ಮಾಡಿ. ಈಗ ಇಲ್ಲಿ ನಮ್ಮ ಫೋನ್ ನಂಬರ್ ಕೊಡಬೇಕಾಗುತ್ತೆ. ಅಯ್ಯೋ, ಫೋನ್ ನಂಬರ್ ಕೊಡೋದಾ ಅಂತ ಯೋಚನೆ ಮಾಡಬೇಡಿ. ಗೂಗಲ್ ಅವರೇ ಹೇಳಿದ್ದಾರೆ, ಈ ನಂಬರನ್ನು ಕೇವಲ ಅಕೌಂಟ್ ಸೆಕ್ಯೂರಿಟಿ ಬಿಟ್ಟು ಬೇರೆ ಯಾವುದಕ್ಕೂ ಬಳಸೋದಿಲ್ಲ ಅಂತ. ಸೊ ಇದು ಕಂಪ್ಲೀಟ್ ಆಗಿ ಸೇಫ್. ಆದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ನೆನ್ಪಿನಲ್ಲಿರಲಿ, ಇಲ್ಲಿ ವೆರಿಫಿಕೇಷನ್ಗೆ ನಮ್ಮ ರೆಗ್ಯುಲರ್ ಮೊಬೈಲ್ ನಂಬರನ್ನೇ ಕೊಡಬೇಕು. ಗೂಗಲ್ ವಾಯ್ಸ್ ನಂಬರ್ ಅಂತ ಇರುತ್ತೆ, ಅದನ್ನ ಬಳಸೋಕೆ ಹೋಗಬೇಡಿ, ಯಾಕೆಂದ್ರೆ ಅದು ಈ ಪ್ರೋಸೆಸ್ಗೆ ಸಪೋರ್ಟ್ ಮಾಡಲ್ಲ. ಸರಿ, ಈಗ ಫೋನ್ ನಂಬರ್ ಎಂಟರ್ ಮಾಡಿ ಕೆಳಗಡೆ ಇರುವ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣನೇ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಅದರಲ್ಲಿ ಒಂದು 6 ಡಿಜಿಟ್ ಕೋಡ್ ಇರುತ್ತೆ. ಆ ಕೋಡನ್ನು ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಆಲ್ಮೋಸ್ಟ್ ಮುಗೀತು. ನಾವು ಈಗ ಫೈನಲ್ ಸ್ಟೆಪ್ನಲ್ಲಿದ್ದೀವಿ. ಇನ್ನೊಂದೇ ಒಂದು ಕ್ಲಿಕ್ ಅಷ್ಟೇ, ನಮ್ಮ ಅಕೌಂಟ್ಗೆ ಭದ್ರತೆ ಸಿಕ್ಬಿಡುತ್ತೆ. ಎಲ್ಲ ಕರೆಕ್ಟಾಗಿ ಮಾಡಿದ್ರೆ ಸ್ಕ್ರೀನ್ ಮೇಲೆ ಟರ್ನ್ ಆನ್ ಅಂತ ಒಂದು ಬಟನ್ ಕಾಣುತ್ತೆ ನೋಡಿ, ಅದನ್ನ ಪ್ರೆಸ್ ಮಾಡಿ ಅಷ್ಟೇ. ಮುಗೀತು. ಕಂಗ್ರ್ಯಾಚುಲೇಷನ್ಸ್, ನಮ್ಮ ಜಿಮೇಲ್ ಅಕೌಂಟ್ನಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಈಗ ಯಶಸ್ವಿಯಾಗಿ ಆನ್ ಆಗಿದೆ. ಇನ್ಮುಂದೆ ನಮ್ಮ ಅಕೌಂಟ್ ಮೊದಲಿಕ್ಕಿಂತ ತುಂಬಾನೇ ಸೇಫ್ ಆಗಿರುತ್ತೆ. ಈಗ ನಮ್ಮ ಇನ್ಬಾಕ್ಸ್ ಸೇಫ್ ಆಗಿದೆ, ಆದ್ರೆ ಇದು ಕೇವಲ ಒಂದು ಶುರುವಾತಷ್ಟೇ. ಇದೇ ಥರ ಬೇರೆ ಯಾವೆಲ್ಲ ಡಿಜಿಟಲ್ ಅಕೌಂಟ್ಗಳನ್ನ ನಾವು ಹೀಗೆಯೇ ಸೇಫ್ ಮಾಡ್ಬೋದು ಅಂತ ಯೋಚಿಸಿ. ನಮ್ಮ ಡಿಜಿಟಲ್ ಪ್ರಪಂಚದ ರಕ್ಷಣೆ ನಮ್ಮ ಕೈಯಲ್ಲೇ ಇದೆ.